ಸರ್ ಭೂಮಿ ಯಾವತ್ತೂ ಕೈ ಬಿಡೋದಲ್ಲ. ಭೂಮಿ ಯಾವತ್ತೂ ಕೈ ಬಿಡಲ್ಲ, ಯಾವತ್ತೂ ಕೈ ಬಿಡೋದಲ್ಲ. ಒಂದು ಸಿಂಪಲ್ ಆಗಿ ಅದು ಹೇಳ್ತೀನಿ. ಒಂದು ಶೇಂಗಾದ ಬೀಜ ಭತ್ತ ಬೆಳೆದ ಒಂದು ಬಿತ್ತರಿ ನೀವು 25 ಕಾಯಿ ಕೊಡ್ತದೆ ನಿಮ್ಗೆ. 20 ಕಾಯಿ ಕೊಟ್ರೂ ಒಂದು ಗಿಡದಾಗ ಒಂದು ಶೇಂಗಾದ 2 ಬೀಜ ಇರ್ತಾವೆ. 50 ಕಾಯಿ 50 ಬೀಜ ಆಗ್ತದೆ. ನೀವು ಹಾಕಿರೋದು ಎಷ್ಟು? ಒಂದು ಬೀಜ 50 ಬೀಜ ಬರ್ತಾವೆ ನಮ್ಗೆ. ಏನು ಲಾಸ್ ಏನಾಗ್ತದೆ ಹೇಳಿ ಸರ್? ಈಗ ಅದ್ರಾಗ ಭೂಮಿ ತಾಯಿ ನಮಗೆ ಈಗ ಒಂದು ನೀ ತಗೋ 25 ನಾ ಕೊಡ್ತಂತ ಹಾಕಿ ಸರ್. ಇದು ನಮ್ಮ ತೋಟದ್ದು ನಮ್ಮ ಕೊಪ್ಪಳದ್ದು ದುಬೈಗೆ ಹೋಗ್ತದೆ. ನಂದು ಹಣ್ಣೆಲ್ಲ ದುಬೈಗೆ ಜಾಸ್ತಿ ಮಾರಾಟ ಆಗೋದು. ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು ದುಬೈಗೆ ಹೋಗ್ತದೆ ಸರ್. ಹಾಂ ಸರ್. 4th 5th ಗ್ರೇಡ್ ಬಂದು ಇಲ್ಲಿ ಲೋಕಲ್ ಮಾರಾಟ. ಹೌದು ಸರ್. ಆರಾಮ್ ನನ್ನ ಮಕ್ಕಳು ಎಲ್ಲರೂ ತಿಂದು ಖುಷಿಯಿಂದ ಎಲ್ಲರೂ ಏನು ಹಿರಿಯರು ಆಮೇಲೆ ಅಕ್ಕ ನಾನು ಖರೀದಿದಾರರು ಬಂದು ಖರೀದಿ ಮಾಡ್ತಾರೆ. ಅವ್ರ ಶುಭ ಹಾರೈಕೆಯಿಂದ ನಾನೊಬ್ಬ ಜೆಂಟ್ಲ್ಮನ್ನಾಗಿ ಕಾಣ್ತೀನಿ ಜನರಿಗೆ. ಈಗ ನಾನು ಈಗೇನಪ್ಪ ದುಡ್ಡಿನ ವಿಷಯದಾಗ ನಾನು ಕಾಂಪ್ರಮೈಸ್ ಆಗಿಲ್ಲ ಸರ್. ಯಾರು ಬಂದು ತೊಗೊಳ್ರಿ ತಿನ್ನಿರಿ ಖುಷಿ ಪಡ್ರಿ. 1 kg ನೋಡಿ, ಒಂದು ಗಿಡ ಪೂರ ಫಲವತ್ತಾದ 200 kg ಬರ್ತದೆ ಸರ್. 200 kg 200 kg ಬರ್ತದೆ. 1 kg ಬಂದು 80 ರೂಪಾಯಿ ಲೆಕ್ಕ ಹಾಕಿರಿ ಸರ್. ಒಂದು ಗಿಡ ಸರ್ 16,000 ಸರ್. 16ರಿಂದ 20,000 ತನಕ ಬರ್ಬೋದು ಒಂದು ಗಿಡ. ಸರ್ 800 ಗಿಡಗಳು ಸದ್ಯಕ್ಕೆ ಫಲ ನೀಡ್ತಕ್ಕಂಥ 800 ಗಿಡ ಸರ್. ಈಗ ನನಗೇನ ನಾವು 200 kgನೇ ಹಿಡಿದಿಲ್ಲ ನಾನು. ಅಪ್ರಾಕ್ಸಿಮೇಟ್ 50 ರೂಪಾಯಿ 50 kg ಹಿಡಿದೆ ನಾನು. 50 kg ಹಿಡಿದ್ರೆ 34 ಲಕ್ಷ ಆಗ್ತದೆ ನನಗೆ ವರ್ಷಕ್ಕೆ ಸರ್. 34 ಲಕ್ಷ ಬರೀ 800 ಗಿಡಗಳು. ಅದ್ರಂಗೆ ಮತ್ತೆ ಪಕ್ಕದಾಗ 1200 ಗಿಡ ಹಾಕಿನಿ ಸರ್. ಹೌದು ಸರ್. ಇವಾಗ ಮತ್ತೆ ಈ ವರ್ಷ ಸ್ಟಾರ್ಟ್ ಆಗಿದೆ. ಅವು ಇದೇ 800 ಗಿಡಗಳು ನನಗೆ 34,000 ಕೊಡ್ತಂದ್ರೆ ಅಲ್ಲಿ 1200 ಗಿಡ ಇನ್ನು ನಾನೇ ಕುಬೇರ ಅಲ್ರಿ ಸರ್. ಈಗ ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ನೆಲಗುಲ್ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಏನು ವಿಶೇಷಪ್ಪ ಅಂದ್ರೆ ನೀವು ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಅದ್ಭುತವಾಗಿ ಮಾವು ಬೆಳೆದ ರೈತರು. ಸುಮಾರು ಒಂದು 7 ಎಕರೆ ಐತಿ, ಮತ್ತೊಂದು ಸುಮಾರು ಎಕರೆನ ಲೀಸ್ಗೆ ಹಾಕ್ಕೊಂಡು ಅಲ್ಲಿ ಮಾವು ಬೆಳೀತಾರೆ. ಈ ಮಾವು ಬೆಳೆಯೋದು ಒಂದೇ ಅಲ್ಲ, ಇವತ್ತು ಮಾವು ಬೆಳೆದಿದ್ದನ್ನು ಮಾರ್ಕೆಟ್ ಯಾವ ಥರ ಮಾಡಬೇಕು ಅನ್ನೋದು ಒಂದು ಇದ್ದಾಗ ಮಾತ್ರ ನಮಗೆ ಇದರ ಇಳುವರಿ, ಅದರ ಲಾಭ ನಮಗೆ ಅರ್ಥ ಆಗುತ್ತೆ. ಆ ಥರ ಅವ್ರು ಯಾವ ಥರ ಏನು ಬೆಳಿತಾರ, ಯಾವ ಥರ ಸಾಲಿನ ಸಾಲು ಹಚ್ಕೊಂಡ್ರ, ಮತ್ತು ಮಾರ್ಕೆಟ್ ಯಾವ ಥರ ಮಾಡ್ತಾರಂತ ಅವ್ರ ಜೊತೆ ಮಾತಾಡ್ಕೊತ ಹೋಗೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಶ್ರೀನಿವಾಸ್ ಜಾಲಿಯಾಳ್ ಅಂತ. ಹಾಂ ಸರ್. ನಾವು ಮೂಲತಃ ಗಂಗಾವತಿಯವರು. ಹಾಂ ಸರ್. ಇಲ್ಲಿ ಏನಪ್ಪ ಅಂದ್ರೆ ನಾನು 7 ಎಕರೆ ನಂದು ಇಲ್ಲಿ ನಿಲೋಗಲ್ ಅಂತ ಊರು, ಯಲಬುರ್ಗಾ ತಾಲೂಕಿನ ನಿಲೋಗಲ್. ಇಲ್ಲಿ 7 ಎಕರೆ ನಾನೆಂತ ಒಂದು ಮಾವಿನ ತೋಟ ಮಾಡೀನಿ. 7 ಎಕರೆ ಅಲ್ಲ ಸರ್? 7 ಎಕರೆ 10 ಗುಂಟೆ ಅದು ಸರ್ ಮಾವಿನ ತೋಟ. ಇದರಲ್ಲಿ ವೆರೈಟೀಸ್ ಆಫ್ ಮಾವು ಹಾಕಿದ್ದೀನಿ. ಹಾಂ ಸರ್. ಫಸ್ಟ್ ಬಂದು ಕೇಸರ್ ಬರುತ್ತೆ ಸರ್. ಕೇಸರ್ ಸರ್. ಮಲ್ಲಿಕಾ ಬರುತ್ತೆ, ಬೇನಿಸನ್ ಬರುತ್ತೆ, ದಶೇರಿ ಬರುತ್ತೆ, 2 ಸುವರ್ಣ ರೇಖಾ ಅಂತ ಬೇರೆ ಒಂದು ಇಂಟ್ರೊಡ್ಯೂಸ್ ಆಗಿದೆ ಸರ್. ಸರ್ 5 ವೆರೈಟಿ ಸರ್. ಎಲ್ಲವೂ ಏನಪ್ಪ ಅಂದ್ರೆ ಆರ್ಗ್ಯಾನಿಕ್ ಸರ್. ನನ್ನ ಹತ್ರ ಟೋಟಲಿ ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡೋಂಗಿಲ್ಲ. ಕೆಮಿಕಲ್ ಇಲ್ಲ, ಯಾವುದಕ್ಕೂ ಸ್ಪ್ರೇ ಮಾಡೋಂಗಿಲ್ಲ ಸರ್. ಆಮೇಲೆ ನಾವು ಇವನ್ ಹಣ್ಣು ಕೂಡ ಮಾಗಿಸ್ಬೇಕಾದ್ರೂ ಹಣ್ಣು ಮಾಗಿಸ್ಬೇಕಾದ್ರೆ ಆರ್ಗ್ಯಾನಿಕ್ಕೇ ಮಾಡ್ತೀವಿ ನಾವು. ಇಲ್ಲಿ ಕಟ್ ಮಾಡಿ ತಂದು ಇಲ್ಲಿ ಏನಪ್ಪ ಅಂದ್ರೆ ಒಳಗಡೆ ಹಾಕಿ ಗೋಣಿಚೀಲ ಹಾಕಿ ಗೋಣಿಚೀಲದಾಗೆಲ್ಲ ಹಣ್ಣುಗಳು ಜೋಡಿಸ್ತೀವಿ ಸರ್. ಜೋಡಿಸಿ ಮೇಲೆ ಹುಲ್ಲಿನ ಅಥವಾ ಪೇಪರ್ ಕಟ್ಟಿಂಗ್ಸ್ ಇರ್ತಾವೆ, ವೇಸ್ಟ್ ಪೇಪರ್, ಅವನ್ನ ಹಾಕಿ ಕಟ್ಟಿಂಗ್ ಒಂದು ವಾರ ಆಗೋದು, 1-2 ದಿವಸ ಲೇಟ್ ಆಗ್ತದೆ. ಬಟ್ ಹಣ್ಣು ಸ್ವೀಟ್ ಇರ್ತದೆ, ಯಾರದ ತಿನ್ಬೋದು. ಆಮೇಲೆ ಕೆಮಿಕಲ್ ಯಾವುದು ನಾವು ಹಾಕೋದಿಲ್ಲ ಎಲ್ಲರಿಗೆ. ಯಾಕಂದ್ರೆ ನಾನೇ ತಿನ್ನಂಗಿಲ್ಲ ಅಂದಮೇಲೆ ನನ್ನ ಜೊತೆಗಿರ್ತಕ್ಕ ನಾ ಮಾರಾಟ ಮಾಡೋರಿಗೆ ಮೋಸ ಮಾಡ್ದಂಗೆ ಆಗ್ತಲ್ಲ, ಇನ್ನೋರಿಗೆ ಮೋಸ ಮಾಡ್ದಂಗೆ ಆಗ್ತದೆ. ನಾನೇ ತಿನ್ನಂಗಿಲ್ಲ ಅಂದ್ಮೇಲೆ ಮಂದಿಗೆ ಯಾಕೆ ಮೋಸ ಮಾಡ್ಬೇಕು ನಾನು? ನನ್ನಂಗೆ ಅವ್ರ ಜೀವನ ಅಲ್ರಿ ಸರ್. ಮತ್ತು ನನ್ನ ಮಕ್ಕಳಿರ್ತಾವ, ಅವ್ರ ಮಕ್ಕಳಿರ್ತಾವ, ಮರಿಗಳಿರ್ತಾವ, ಮೊಮ್ಮಕ್ಕಳಿರ್ತಾವ. ಅವು ಸೀಸನ್ ವೈಸ್ ಬರ್ತಕ್ಕಂಥ ಹಣ್ಣಿದು. ಇದು ಸೀಸನ್ ವೈಸ್ ಬಂದಾಗ ಏನಪ್ಪ ದಿನ ತಿನ್ಬೇಕು, ಎಲ್ಲ ಹುಡುಗರು ತಿನ್ಬೇಕಂಬದೇ ಇರ್ತದೆ ಸರ್. ತಿನ್ಬೇಕು ಅಂತ ಬಂದಾಗ ನಾನು ಯಾಕೆ ಅವ್ರಿಗೆ ಮೋಸ ಮಾಡಿ ನನ್ನ ಅವಸರಕ್ಕೆ ನಾನು ದುಡ್ಡು ಮಾಡ್ಕೋಬೇಕು? ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ಬೇಕು? ನಾನು ಇನ್ನೊಬ್ರು ಹೊಟ್ಟೆ ಹೊಡೆದು ನಾ ಜೀವನ ಮಾಡೋದು ಅವಶ್ಯಕತೆ ಏನದ ಸರ್. ಹಿಂಗಾಗಿ ನಾನು ಏನಪ್ಪ ಅಂದ್ರೆ ಆರ್ಗ್ಯಾನಿಕ್ ಮಾಡೀನಿ. ಟೋಟಲ್ ಆರ್ಗ್ಯಾನಿಕ್ ಒಳಗೆ ಏನಪ್ಪ ನಾವು ಫುಲ್ ಸಪೋರ್ಟ್ ಅಂದ್ರೆ ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ಹಾಗೂ ವಾಮನಮೂರ್ತಿ ಅಂತಿದ್ದಾರೆ, ಕೃಷ್ಣ ಉಕ್ಕುಂದವ್ರದ್ದು ಇದಕ್ಕೆಲ್ಲ ಪ್ರೇರಣೆ ಸರ್ ನಮ್ಗೆ. ಕೃಷ್ಣ ಉಕ್ಕುಂದ, ಆಮೇಲೆ ಲಿಂಗನಗೌಡ್ರು ಅಂತಿದ್ದಾರೆ ಸರ್, ಯಲಬುರ್ಗಾ ತಾಲೂಕು ಸೀನಿಯರ್ ಹಾರ್ಟಿಕಲ್ಚರ್ ಅಸಿಸ್ಟೆಂಟು, ಮಂಜುನಾಥ್ ಲಿಂಗಣ್ಣವ್ರು ಅಂತಿದ್ದಾರೆ, ಆಮೇಲೆ ದುರ್ಗಾ ಪ್ರಸಾದ್ ಅಂತಿದ್ದಾರೆ. ಅವ್ರ ಸಪೋರ್ಟ್ ಅವರೆಲ್ಲ ನನಗೇನಪ್ಪ ಮಾರ್ಗದರ್ಶನದಿಂದ ಇವತ್ತು ಇಷ್ಟೆಲ್ಲ ಚಂದ ಆಗ್ಯದ ಅಂತಂದ್ರೆ ನಾನು ಒಬ್ಬತ್ತನೇ ಕಾರಣ ಅಲ್ಲ. ನಾನು ಹಿಂದಿನವ್ರು ಏನು ಸಪೋರ್ಟ್ ಮಾಡಿರ್ತಾರೆ ಅವ್ರು ಬಿಹೈಂಡ್ ಸ್ಕ್ರೀನ್ ಅಂತೀವಿ ನಾವು ಅದಕ್ಕೆ. ಅವ್ರು ಬಿಹೈಂಡ್ ಸ್ಕ್ರೀನ್ ಮಾಡಿದವ್ರಿಗೆ ಅದು ಹೆಸರು ನಂದು ಬರ್ತದೆ, ಬಟ್ ಎಲ್ಲ ಕಾಂಟ್ರಿಬ್ಯೂಷನ್ ಅವ್ರಿಗೆ ಹೋಗ್ಬೇಕು ಸರ್. ಬರೀ ಹೀರೋ ಮಿಂಚ್ತಾನೆ ಇದ್ರಾಗ, ಅವ್ರು ಹಿಂದಿರ್ತಕ್ಕಂಥವ್ರು ಯಾರು ಮಿಂಚಂಗಿಲ್ಲ. ಬಟ್ ಅವ್ರಿಗೆ ಕ್ರೆಡಿಟ್ ಹೋಗಲ್ಲ ಅಂತ ನಾನು ಅಂತೀನಿ. ಅವ್ರಿಗೆ ಏನು ನಾನು ಸಕ್ಸಸ್ ಆಗಿನಂತಂದರೆ ಕೃಷ್ಣ ಉಕ್ಕುಂದ ಆಗ್ಬೋದು, JD ಇದ್ದಾರೆ ಅವರು, ಆಮೇಲೆ ಮಂಜುನಾಥ್ ಲಿಂಗಣ್ಣವರು, ಲಿಂಗನಗೌಡರು, ವಾಮನಮೂರ್ತಿ ಏನು ಸರ್, ಅವ್ರದ್ದು ಒಂದು ಇಂಟ್ರೆಸ್ಟು ನನಗೇನಪ್ಪ ಮಾರ್ಗದರ್ಶನ
ನಾನು ಈ ರೀತಿ ಬೆಳಿಲಕ್ಕ ನಾನು ಖುಷಿ ಪಡೋದಕ್ಕೆ ನನ್ನಿಂದ ಜನ ಖುಷಿ ಪಡೋದಕ್ಕೂ ಅನುಕೂಲ ಆಗಿದೆ ಸರ್ ಈಗ. ಸರ್ ಈ ಮಾವು ಎಷ್ಟು ಎಕರೆದಲ್ಲಿ? ಮಾವು 7 ಎಕರೆ ಸರ್. 7 ಎಕರೆ ಅಲ್ಲೊಂದು 4 ಎಕರೆ ತೊಗೊಂಡಿ ಸರ್. ಸರ್ ಟೋಟಲ್ 11 ಎಕರೆ. ನಾನು ಈಗ 2,000 ಮರಗಳು ಸರ್. ಟೋಟಲ್ 2,000 ಮರಗಳು. ಅಲ್ಲ ಸರ್, ಈಗ 7 ಎಕರೆ ಪ್ಲಸ್ 4 ಎಕರೆ 11 ಎಕರೆ ಹೊಲದಲ್ಲಿ ಮಾವು ಸರ್. ಹೌದು. ಈ ಮಾವು ಸರ್ ಏನೋ 1 ಎಕರೆ 2 ಎಕರೆ ಮಾಡ್ಬೋದು, ನಾವು ಮಾರ್ಕೆಟ್ ಮಾಡ್ಬೋದು ಅನ್ನೋರಿಗೆ ಸರ್ ನೀವು ಹೆಂಗೆ ಸರ್ ಇದು ಮಾರ್ಕೆಟ್ ಮಾಡೋಕ್ಕಾಗುತ್ತೆ? ಸರ್ ಇದು ನಮ್ಮದು ಈ ನೋಡಿ ಸರ್, ಇಲ್ಲೇ ಈ ಮಾರ್ಕೆಟ್ ಮಾಡೋ ಪ್ರಶ್ನೆನೇ ಬರೋಂಗಿಲ್ಲ ಸರ್. ಇಲ್ಲಿ ಏನು ಮಾಡ್ತಾರೆ, ಡೆಲ್ಲಿಯಿಂದ ಒಂದು ಟೀಮ್ ಬರ್ತದೆ ಸರ್. ಹಾಂ ಸರ್. ಆಮೇಲೆ ರಾಜಸ್ಥಾನದ ಒಂದು ಟೀಮ್ ಬರ್ತದೆ, ಬಿಹಾರದ ಒಂದು ಟೀಮ್ ಬರ್ತದೆ. ಅವ್ರು ಮೊದಲ ಈಗ ಒಂದು ಸತಿ ಸೀಸನ್ ಸ್ಟಾರ್ಟ್ ಆದ ಕೂಡಲೇ ಒಂದು ಸತಿ ಬಂದು ನೋಡ್ಕೊಂಡು ಹೋಗ್ತಾರೆ. ಎಲ್ಲ ಕಾಯಿ ಆಯಾ ಗಿಡಗಳು ಕಾಯಿ ಹಿಡ್ದವಂತ ಹ್ಞೂ ಸರ್. ನೋಡ್ಕೊಂಡು ಹೋಗ್ತಾರೆ. ಆಮೇಲೆ 2ನೇ ಸತಿ ಬಂದು ಏನು ಮಾಡ್ತಾರೆ, ಮತ್ತೊಂದು ಸತಿ ಕಾಯಿ ಕಟಿಂಗ್ ಯಾವ ಬರ್ತದೆ ಅಂತ ನೋಡಕ್ಕೆ ಬರ್ತಾರೆ. 3ನೇ ಸತಿ ಅವ್ರು ವೆಹಿಕಲ್ ತೊಗೊಂಡು ಬಂದುಬಿಡ್ತಾರೆ ಸರ್. ವೆಹಿಕಲ್ಲು ಕ್ರೇಟು ಗೀಟ್ ಎಲ್ಲ ತಂದುಬಿಡ್ತಾರೆ. ತೊಗೊಂಬಂದು ತಮ್ಗೆ ಯಾವ ಬೇಕು ಎಲ್ಲ ಕಟ್ ಮಾಡಿ ಕ್ರೇಟ್ನ ತುಂಬ್ತಾರೆ. ತುಂಬಿ ಇಲ್ಲೇ ತೂಕ ಮಾಡ್ತಾರೆ, ಇಲ್ಲೇ ಕ್ಯಾಶ್ ಕೊಟ್ಟು ಹೋಗ್ಬಿಡ್ತಾರೆ. ನಮ್ಗೆ ಉದ್ರಿ ಅಂಬೋದು ಇಲ್ಲೇ ಇಲ್ಲ. ಆಮೇಲೆ ನಾನು ಮಾರ್ಕೆಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನನಗೆ ಇಲ್ಲೇ ಬಂದು ತೊಗೊಂಡು ಹೋಗ್ಬಿಡ್ತಾರಲ್ಲ ಸರ್. ಮಾರ್ಕೆಟ್ ಹುಡ್ಕೋದೇ ಇಲ್ಲ. ಮಾರ್ಕೆಟ್ನ ಇವತ್ತಿನ ನಾನು ಮಾರ್ಕೆಟ್ಗೆ ಹಣ್ಣೆ ಹೋಗಿಲ್ಲ ರೀ ಸರ್. ಹೋಗಿ ನಿಂತ್ಕೊಂಡು ಮಾರೋಂಥ ಅವಶ್ಯಕತೆನೇ ಬಂದಿಲ್ಲ, ಯಾಕಂದ್ರೆ ಎಲ್ಲ ಇಲ್ಲೇ ಮಾರ್ಕೆಟ್ ಆಗ್ತದಲ್ಲ. ಆಮೇಲೆ ಉಳಿದು ಅಂತಂದ್ರೆ ಜನ ಏನು ಮಾಡ್ತಾರೆ, ಮಧ್ಯಾಹ್ನ ಸಾಯಂಕಾಲ ಮೇಲೆ ಬೈಕ್ ತೊಗೊಂಬರ್ತಾರೆ ಸರ್. ಬೈಕ್ ತೊಗೊಂಬಂದು ಇಲ್ಲೇ ತೂಕ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತಾರೆ. ತಮಗೆ ಎಷ್ಟು ಬೇಕಷ್ಟೇ ಅವ್ರು ತಮಗೆ ಎಷ್ಟು ಬೇಕು 50 kg ಹಿಡಿದು 100 kg ತನಕ ತೊಗೊಂಡೋಗ್ತಾವೆ ಒಬ್ಬೊಬ್ಬರು ಬಂದು. ಮಿನಿಮಮ್ ಅಂದ್ರೆ 10 kg ತೊಗೊಂಡೋಗ್ತಾರೆ ಸರ್. 10 kg ಕಡಿಮೆ ಆಗಿಲ್ಲ, ತೊಗೊಂಗಿಲ್ಲ ಯಾರು. ಆಮೇಲೆ ಇದು ಒಂದು ಮಲ್ಲಿಕ ಬಂದು ಒಂದು ಹಣ್ಣು 800 ಗ್ರಾಮ್ ಬರ್ತದೆ ಸರ್. 800 ಗ್ರಾಮ್ ಸರ್ ಒಂದು ಹಣ್ಣು ಸರ್. ಮಲ್ಲಿಕ ಆ ಕಡೆ ಬರ್ತಾರೆ ತೋರಿಸ್ತೀನಿ. ಇದು ಕೇಸರ್ ಸರ್. ಇವು ಕೇಸರ್ ಏನಪ್ಪ ಅಂದ್ರೆ ಇವು ನೋಡಿ ಸರ್, 1 kg 5 ಹಣ್ಣು ಬರ್ತಾವೆ. 1 kg 5 ಹಣ್ಣು 5 ಅಥವಾ 6 ಸಣ್ಣವಿದ್ರೆ 6 ಬರ್ತವೆ ಸರ್. ಆಮೇಲೆ ತಿನ್ನೋದಕ್ಕೆ ಭಾಳ ರುಚಿಕರ, ಗಮ್ 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 ಅಂತಿರ್ತದೆ. ಕೇಸರ್ ವಾಸನೆ ಬಂದಾಗ ಬರ್ತಿರ್ತದೆ ಸರ್. ಇದು ರುಚಿಕರ ಇರ್ತದೆ ಸರ್. ಇದು ನಮ್ಮ ಕೊಪ್ಪಳ ಜಿಲ್ಲೆ ಫೇಮಸ್ ಹಣ್ಣು ಕೊಪ್ಪಳ ಕೇಸರ್ ಅಂದ್ರೆ ಇವೇ ನೋಡಿ ಸರ್, ಕೇಸರ್ ಹಣ್ಣು ಸರ್. ಸರ್ ಇವನ್ನೆಲ್ಲ ಸಾಲಿನ ಸಾಲು ಹೆಂಗೆ ಹಚ್ಕೊಂಡ್ರಿ ಸರ್? ಸಾಲಿನ ಸಾಲು ಗಿಡದ ಸಾಲು ನೋಡಿ ಸರ್, 20 by 20 ಫೀಟ್ ಬಿಟ್ಟಿರಿ ಸರ್. 20 ಫೀಟ್ ಅಗಲ ಏನಪ್ಪ ಅಂದ್ರೆ 12 ಫೀಟ್ ಬಿಟ್ಟಿನಿ. ಯಾಕಂದ್ರೆ ಟ್ರ್ಯಾಕ್ಟರ್ ಓಡಾಡಬೇಕು, ರೂಟಾವೇಟ್ರ್ ಹೊಡಿಬೇಕು ಏನ್ರಿ ಸರ್, ಕಸ ತೆಗಿಬೇಕು. ಅದಕ್ಕೇನಪ್ಪ ಅಂದ್ರೆ ಟ್ರ್ಯಾಕ್ಟರ್ ಆರಾಮಾಗಿ ಹೋಗ್ಬೇಕು. ಆಮೇಲೆ ಈ ಸೀಸನ್ ಮುಗಿದ್ಮೇಲೆ ಏನು ಮಾಡ್ತೀವಿ ಸರ್ ನಾವು, ಇವೆಲ್ಲ ಟೊಂಗಿಗಳನ್ನೆಲ್ಲ ಕಟ್ ಮಾಡಿಬಿಡ್ತೀವಿ ಸರ್. ಕಟ್ ಮಾಡಿ ಪ್ರೋಮಿಂಗ್ ಮಾಡಿ ಗಾಡಿ ಹೋಗೋದಕ್ಕೆ ಅನುಕೂಲ ಮಾಡ್ಕೋತೀವಿ, ಭಾಳ ಈಸಿ ಮಾಡ್ಕೋತೀವಿ. ಆಮೇಲೆ ಈ ಪ್ರೋಮಿಂಗ್ ಮಾಡಿದ ಗಿಡಗಳು ಮುಂದೆ ಎತ್ತರ ಹೋಗ್ತವೆ ಸರ್. ಎತ್ತರ ಹೋಗಿ ಛತ್ರಿ ಆದಂಗೆ ಆಗ್ಬಿಡ್ತಾವೆ, ಇನ್ನೂ ಜಾಸ್ತಿ ಈಡ್ ಬರ್ತದೆ. ಈ ವರ್ಷಕ್ಕಿಂತ ಜಾಸ್ತಿ ಈಡ್ ಬರ್ತದೆ ಸರ್. ಎತ್ತರ ಹೋದಾಗೆಲ್ಲ ಇನ್ನು ಆಮೇಲೆ ಪಾಲಿನೇಷನ್ ಸಲುವಾಗಿ ಜೇನು ಪೆಟ್ಟಿಗೆ ಮಾಡಿವಿ ಸರ್. ಮಾಡಿದ್ರೆ ಜೇನು ಪೆಟ್ಟಿಗೆ ಮಾಡೋದ್ರೆ ಜೇನು ತುಪ್ಪ ಮಾರೋ ಅವಶ್ಯಕತೆ ಇಲ್ಲ ಏನು ಸರ್. ಅಲ್ಬರ ಇದರಿಂದ 1 ಹಣ್ಣಾಗಲಿ 10 ಹಣ್ಣು ಆಗ್ತವೆ ಸರ್. ಪರಾಗಸ್ಪರ್ಶ ಆಗೋದ್ರಿಂದ ಈಲ್ಡ್ ಜಾಸ್ತಿ ಆಗ್ತದೆ. ಸೊ ಇದರಿಂದ ಏನಪ್ಪ ಅಂದ್ರೆ ನಮ್ಗೆ ಪರಾಗಸ್ಪರ್ಶ ಜೊತೆ ಜೇನುತುಪ್ಪ ಬಂದ್ರೂ ಯೂಸ್ ಮಾಡ್ಕೋತೀವಿ. ಬರದೇ ಇದ್ದರೆ ನಾನು ಪರಾಗಸ್ಪರ್ಶ ಆಗ್ತದೆ. ವರ್ಷಕ್ಕೆ ನನಗೆ ಹಣ್ಣು ಜಾಸ್ತಿ ಆಗೋದು ಹೊರತು ನಾನು ಲಾಸ್ ನಾಕರ್ ಆಗಿಲ್ಲ ಸರ್. ಲಾಸ್ ಆಗಿಲ್ಲ. ಇವತ್ತಿನ ಲಾಸ್ ಅನ್ನೋ ಶಬ್ದನೇ ಇಲ್ಲ ನನಗೆ. ಸರ್ ಸಸ್ಯ ಹಚ್ಚಿಂದ ಎಷ್ಟು ದಿನಕ್ಕೆ ಬಂದ್ಬಿಡ್ತವೆ ಸರ್ ಕಾಯ್ತೀರಿ? ನಾನು 3 ವರ್ಷಕ್ಕೆ ಶುರು ಆಗ್ಬಿಟ್ಟು 3 ವರ್ಷಕ್ಕೆ ಬಂದು 3 ವರ್ಷಕ್ಕೆ ಬಂದು ಎಷ್ಟು ವರ್ಷ 12 ಹಚ್ಚಿದ್ದೆ ಸರ್. ನಾನು 17ನೇ ವರ್ಷ ನಾನು ಸರ್ವಿಸ್ನಾಗಿದ್ದೆ, ಗೌರ್ಮೆಂಟ್ ಎಂಪ್ಲಾಯ್ ಇದ್ದೆ. ನಾನು ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾಗ ಹಚ್ಚಿದ್ದೆ. ನಾನು ಕರೆಕ್ಟ್ ರಿಟೈರ್ಡ್ ಆಗೋದಕ್ಕೆ ನಾನು ಹಣ್ಣು ಸ್ಟಾರ್ಟ್ ಆಗಿಬಿಟ್ಟು ಸರ್. ಸೊ ಅಲ್ಲಿ ಪೆನ್ಷನ್ ಬರ್ತಿತ್ತು, ಅದ್ರ ಜೊತೆ ಇದು ನನಗೆ ಸಹಾಯ ಆಯಿತು. ಆರ್ಥಿಕವಾಗಿ ನಾನು ಏನಪ್ಪ ಅಂದ್ರೆ ದುರ್ಬಲ ಆಗಿಲ್ಲ, ಮತ್ತೆ ಏನ್ರಿ ಹಿಂಗಾಗಿ ಸರ್. ಈ ಒಂದು ಗಿಡ ಎಷ್ಟು kg ವರೆಗೆ ಸಿಗ್ಬೋದು ನಿಮ್ಗೆ? 1 kg ನೋಡಿ, ಒಂದು ಗಿಡ ಪೂರ ಫಲವತ್ತಾದ 200 kg ಬರ್ತದೆ ಸರ್. 200 kg 200 kg ಬರ್ತದೆ. 1 kg ಬಂದು 80 ರೂಪಾಯಿ ಲೆಕ್ಕ ಹಾಕಿ ಒಂದು ಗಿಡ ಸರ್. 16,000 ಸರ್. 16,000 20,000 ತನಕ ಬರ್ಬೋದು ಒಂದು ಗಿಡ ಸರ್. 800 ಗಿಡಗಳು ಸದ್ಯಕ್ಕೆ ಫಲ ನೀಡ್ತಕ್ಕಂಥವು 800 ಗಿಡ ಸರ್. ಏನ್ರಿ ಸರ್, ಈಗ ನನಗೇಂದ್ರೆ ನಾವು 200 kg ಹಿಡಿದಿಲ್ಲ ನಾನು. ಅಪ್ರಾಕ್ಸಿಮೇಟ್ 50 ರೂಪಾಯಿ 50 kg ಹಿಡಿದೆ ನಾನು. 50 kg ಹಿಡಿದ್ರೆ 34 ಲಕ್ಷ ಆಗ್ತದೆ ನನಗೆ ವರ್ಷಕ್ಕೆ ಸರ್. 34 ಲಕ್ಷ ಬರೀ 800 ಗಿಡಗಳು. ಅದ್ರಂಗ ಮತ್ತೆ ಪಕ್ಕದಾಗ 1200 ಗಿಡ ಹಾಕಿನಿ ಸರ್. ಹೌದು ಸರ್. ಇವಾಗ ಮತ್ತೆ ಗಿಡ ಈ ವರ್ಷ ಸ್ಟಾರ್ಟ್ ಆಗಿ ಅವು ಇದೇ 800 ಗಿಡಗಳು ನನಗೆ 34,000 ಕೊಡ್ತಂದ್ರೆ ಅಲ್ಲಿ 1200 ಗಿಡ ಇನ್ನು ನಾನೇ ಕುಬೇರ ಅಲ್ರಿ ಸರ್ ಈಗ. ಹೌದು ಸರ್. ಆರಾಮ್ ನನ್ನ ಮಕ್ಕಳು ನನ್ನ ಎಲ್ಲರೂ ತಿಂದು ಖುಷಿಯಿಂದ ಎಲ್ಲರೂ ಏನು ಹಿರಿಯರು ಆಮೇಲೆ ನಾನು ಖರೀದಿದಾರರು ಬಂದೇನು ಖರೀದಿ ಮಾಡ್ತಾರೆ, ಅವ್ರ ಶುಭ ಹಾರೈಕೆಯಿಂದ ನಾನೊಬ್ಬ ಜೆಂಟ್ಲ್ಮನ್ನಾಗಿ ಕಾಣ್ತೀನಿ ಜನರಿಗೆ. ಈಗ ನಾನು ಈಗೇನಪ್ಪ ದುಡ್ಡಿನ ವಿಷಯದಾಗ ನಾನು ಕಾಂಪ್ರಮೈಸ್ ಆಗಿಲ್ಲ ಸರ್. ಯಾರು ಬಂದು ತೊಗೊಳ್ರಿ ತಿನ್ನಿರಿ ಖುಷಿ ಪಡ್ರಿ ಅಂತ ಹೇಳ್ತೀನಿ ಸರ್. ಇಲ್ಲಿ ಬಂದು ಈಗ ನೀವು ಬಿಹಾರ ರಾಜಸ್ಥಾನ ಸರ್, ಅವ್ರು ಎಲ್ಲಿ ಕಳಿಸ್ತಾರೆ? ಅವರು ಇದಕ್ಕೆ ಕಳಿಸ್ತಾರೆ, ದುಬೈ ಕಳಿಸ್ತಾರೆ ಸರ್. ಸರ್ ಇದು ನಮ್ಮ ತೋಟದ್ದು ನಮ್ಮ ಕೊಪ್ಪಳದ್ದು ದುಬೈಗೆ ಹೋಗ್ತದೆ. ನಂದು ಹಣ್ಣೆಲ್ಲ ದುಬೈಗೆ ಜಾಸ್ತಿ ಮಾರಾಟ ಆಗೋದು. 1st ಗ್ರೇಡು 2nd ಗ್ರೇಡು 3rd ಗ್ರೇಡು ದುಬೈಗೆ ಹೋಗ್ತದೆ ಸರ್. 4th 5th ಗ್ರೇಡ್ ಬಂದು ಇಲ್ಲಿ ಲೋಕಲ್ ಮಾರಾಟ ಆಗ್ತದೆ.
ಅಂದರೆ ಫಸ್ಟ್ ಗ್ರೇಡ್ಗಳು ಅಂದ್ರೆ ಏನಾಗ್ತದೆ, ಫಸ್ಟ್ ಗ್ರೇಡ್ ಬಂದಾಗ ಕಾಯಿ ಇನ್ನೂ 10 ದಿವಸಕ್ಕೆ ಹಣ್ಣು ಆಗ್ತಾವ ಅಂತಕ್ಕ ತೊಗೊಂಡು ಹೋಗ್ಬಿಡ್ತಾರೆ. ಕಾಯಿ ಇನ್ನೂ 10 ದಿವಸಕ್ಕೆ ಲೇಟ್ ಆಗ್ತಾವ ಅಂದ್ರೆ ಅದು ಒಂದು ಗ್ರೇಡ್ನಾಗ ತೊಗೊಂಡೋಗೋದು ಫಸ್ಟ್ ಗ್ರೇಡ್. ಅದು ಇವತ್ತು ಕಟ್ ಮಾಡ್ಕೊಂಡು ತೊಗೊಂಡೋಗೋದು ಫಸ್ಟ್ ಗ್ರೇಡ್. ಆಮೇಲೆ ಮತ್ತೊಂದು 8-10 ದಿವಸ ಬಿಟ್ಟು ಬರ್ತಾರೆ. ಮತ್ತೆ ಅವು ಯಾವ ಕಾಯಿಗಳು ಹಣ್ಣಾಗ್ಲಕ್ಕೆ ಬರ್ತಾವೆ 10 ದಿವಸಕ್ಕೆ ಅಂತ ಮತ್ತೆ ಬರ್ತಾವೆ. ಅದು ಸೆಕೆಂಡ್ ಗ್ರೇಡ್. ಥರ್ಡ್ ಗ್ರೇಡ್ ಬಂದು ಆಮೇಲೆ ಈಲ್ಡ್ ಕಡಿಮೆ ಆಗಿಬಿಟ್ಟಿರ್ತವೆ. ಯಾಕಂದ್ರೆ ಫಸ್ಟ್ ಗ್ರೇಡ್ ಸೆಕೆಂಡ್ ಕಟ್ ಆಗಿಬಿಟ್ಟಿರ್ತಾವಲ್ಲ, ಥರ್ಡ್ ಗ್ರೇಡ್ ಕಡಿಮೆ ಆಗ್ತಾವೆ. ಕಡಿಮೆ ಆದಾಗ ಮತ್ತೆ ತೊಗೊಂಡೋಗ್ತಾರೆ. 4th 5th ಬಿಟ್ಟೋಗ್ಬಿಡ್ತಾರೆ, ಬರಂಗಿಲ್ಲ ಅವರು. ಯಾಕಂದ್ರೆ ಹಣ್ಣು ಕಡಿಮೆ ಆಗ್ಬಿಡುತ್ತೆ, ಈಲ್ಡ್ ಕಡಿಮೆ ಆಗ್ಬಿಡುತ್ತೆ. ಸರ್ ಇಲ್ಲೇ ಲೋಕಲ್ಲೇ ಮಾರ್ಕೊಂಡು ಲೋಕಲ್ ಮಾರ್ಕೆಟ್ ನಾವು ಮಾರ್ಕೆಟ್ಗೆ ಹೋಗೋದೇ ಇಲ್ಲ. ಇಲ್ಲ ನಾವು ಕಟ್ಟಿಗೆ ಬರ್ತಾರೆ, ಕಟ್ಟಿ ಬಂದು ಇಲ್ಲೇ ಇದು ಮಾಡ್ಕೊಂಡು ಸರ್. ಇವಕ್ಕೆಲ್ಲ ನೀರು ಡ್ರಿಪ್ ಮಾಡಿ ಸರ್. ಎಲ್ಲ ಡ್ರಿಪ್ ಸರ್. ಡ್ರಿಪ್ ಅವ, 3 ಬೋರ್ವೆಲ್ ಅವ. 3 ಬೋರ್ವೆಲ್ ಸ್ವೀಟ್ ವಾಟರ್ ಅವ. ಸ್ವೀಟ್ ವಾಟರ್ ನಾವು ಅದನ್ನೇ ಕುಡಿತೀವಿ ನಾವು. ಆಮೇಲೆ ಏನಪ್ಪ ಡ್ರಿಪ್ ಏನಪ್ಪ ಅಂದ್ರೆ ಇವಾಗ ಸೀಸನ್ ಆಗಿ ಏನಪ್ಪ ಅಂದ್ರೆ ಒಂದ್ಸತಿ ಸೀಸನ್ ಬಂದಾಗ ಒಂದ್ಸತಿ ನೀರು ಹರಿ ನೀರು ಹರಿಸಿಬಿಡ್ತೀವಿ ಸರ್. ಹರಿ ನೀರು ಹರಿಸಿಬಿಟ್ಬಿಡ್ತೀವಿ. ಯಾಕಂದ್ರೆ ಅವು ಗಿಡ ದೊಡ್ಡವಾಗಿರ್ತಾವ, ನೀರು ಕಡಿಮೆ ಆಗ್ತಾವ, ಡ್ರಿಪ್ ನೀರು ಕಡಿಮೆ ಆಗ್ತಾವ. ಹರಿ ನೀರು ಬಿಟ್ಟು ತುಂಬಿಸ್ಬಿಡೋ ಸರ್, ಫ್ಲಡ್ನಾಗ ಕಳಿಸ್ಬಿಡೋ. ಇದಾಗ ಕಳಿಸ್ಬಿಡೋ ಸರ್, ಗಿಡದ ಗಿಡ ಕಳಿಸ್ಬಿಡ್ತೀವಿ ನಾವು. ಅದು ಡ್ರಿಪ್ ಅಂತ ಬಿಟ್ಟು ಅದಕ್ಕೆ ಆಗ್ತದೆ. ಆಮೇಲೆ ಲ್ಯಾಜ್ ಬರ್ತದೆ. ಆಮೇಲೆ 180 ತೆಂಗಿನ ಮರಗಳು ಸರ್. ತೆಂಗು ಸರ್, ಸುತ್ತ ಬಾರ್ಡರ್ ಸರ್, ಸುತ್ತ ಬಾರ್ಡ್ರಿಗೆ ಹಾಕೀನಿ. ಏನು ಸರ್, ಒಂದು 3 ಹುಣಸಿ ಮರಗಳವ. ಏನು ಸರ್, ಇದು ಈ ಸತಿ ಏನಪ್ಪ ಅಂದ್ರೆ 80 kg ಹಣ್ಣು ಕೊಟ್ಟ ಸರ್. 80 kg ಹಣ್ಣು. ಒಂದು ಗಿಡ 80 kg ಹಣ್ಣು ಕೊಟ್ಟ. ಇದು 2 ಅವ ಸರ್ ಈ ಥರ. ಏನು ಸರ್, ಆಮೇಲೆ ತೆಂಗಿನ ಮರಗಳವ. ಆಮೇಲೆ ನಿಂಬೆ ಹಣ್ಣಿನ ಮರಗಳಂಗೆ ಲಾಸ್ಟ್ ಟೈಮ್ ನೀವು ನಮಗೆ ನೀವೇ ತೋರಿಸ್ಬಿಟ್ರಿ ಪ್ರತ್ಯಕ್ಷವಾಗಿ. ಏನು ಸರ್ ಸರ್ ಲಿಂಬೆ, ಏಲಕ್ಕಿ. ಏಲಕ್ಕಿ ಒಂದು 110 ಏಲಕ್ಕಿ ಗಿಡ. ಕೊಪ್ಪಳದಾಗ ಸರ್ ಇಂಥ ಸಿಟಿಯ ಇದು ಬಿಸಿಲು ನಾಡು ಇಂಥಲ್ಲಿ ಸರ್ ಏಲಕ್ಕಿ ಬೆಳೆದಿದೆ ಸರ್. ಬೆಳೆದಿಲ್ಲ ಸರ್. ಅದು ಒಂದು ಏನೋ ಸಾಹಸ ಮಾಡ್ಲಿಕ್ಕೆ ಹೋದೆ ಅದು. ಆಮೇಲೆ ಡಿಪಾರ್ಟ್ಮೆಂಟ್ನ ನನಗೆ ಏನಪ್ಪ ಅಂದ್ರೆ ನೀನು ಮಾಡು, ಇದು ನೋಡೋಣ ಸಕ್ಸಸ್ ಆಗ್ತೀನಿ ನೀನು ಅಂತ ನನಗೆ ಅವ್ರು ಏನು ಬೆಂಚ್ ಚಪ್ಪರಿಸ್ತಾರೆ. ಆ ಹುರಿದುಂಬಿಸ್ತಾರಲ್ಲ, ಆ ಹುರಿದುಂಬಿಸೊಳಗೆ ನಾ ಮಾಡಿಬಿಡ್ತೀನಿ. ಸಕ್ಸಸ್ ಆಗಿನಿ. ಫೇಲ್ಯೂರ್ ಅಂಕರ್ ಆಗಿಲ್ಲ. ಫೇಲ್ಯೂರ್ ನನ್ನ ಶಬ್ದ ನನಗೆ ಗೊತ್ತಿಲ್ಲ. ಇದು ಯಾವ ಮಣ್ಣಿಗೆ ಸೂಕ್ತ ಆಗ್ಬೋದು ಸರ್? ಕೆಂಪು ಮಣ್ಣಿಗೆ ಸರ್. ಉಸುಗು ಸಹಿತ ಇರ್ಬೇಕು. ಉಸುಗು ಉಸುಗಿರ್ಬೇಕು ಸರ್. ಇದು ಮಾವು ಬಂದು ಉಸುಗು ಕೆಂಪು ಮಣ್ಣು ಇತ್ತಂದ್ರೆ ಸ್ವೀಟ್ ಜಾಸ್ತಿ ಇರ್ತದೆ, ನೀರು ಸ್ವೀಟ್ ಇರ್ತಲ್ಲ ಸರ್. ಈಗ ಇನ್ನೂ ಸ್ವಲ್ಪ ಬೇರೆ ಬೇರೆ ಬಂದು ಅಂದ್ರೆ ನೀರು ಕಪ್ಪು ಮಣ್ಣಲ್ಲಿ ಬರ್ತದ, ಟೇಸ್ಟ್ ಬರಂಗಿಲ್ಲ ಸರ್. ಟೇಸ್ಟ್ ಬರಲ್ಲ ಯಾಕಂದ್ರೆ ನೀರು ಉಪ್ಪು ಇರ್ತಾವಲ್ಲ, ಸೀನೀರು ಹರಿಸ್ತೀವಿ ನಾವು. ಒಳಗಂಕರ ಮಣ್ಣಂಕರ ಅದು ಇದಿರ್ತಲ್ಲ ಸರ್, ಬ್ರಾಕಿಶ್ ಅಂತಾರ. ಬ್ರಾಕಿಶ್ ಇರ್ತದೆ ಮಣ್ಣು, ಅದು ಸ್ವಲ್ಪ ಟೇಸ್ಟ್ ಕಡಿಮೆ ಇರ್ತದೆ ಸರ್. ವಾರ್ಷಿಕ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರಿ, ಮಾವಾಗಿರ್ಬೋದು ರೀ, ತೆಂಗಾಗಿರ್ಬೋದು ರೀ, ಲಿಂಬೆ ಆಗಿರ್ಬೋದು. ಯಾಕೆ ಸರ್ ಇದು ನನಗೆ ಮೇಂಟೆನೆನ್ಸ್ ಭಾಳ ಕಡಿಮೆ ಸರ್. ಅದು ಲೇಬರ್ ಖರ್ಚು ಬರೋಂಗಿಲ್ಲ ಅದಕ್ಕೆ. ನಾವು ಒಂದು ಸತಿ 2-3 ಲೇಬರ್ ಆದರೂ ಮುಗಿಸ್ಬಿಡ್ತಾರೆ. ಸ್ವಲ್ಪ ಜಾಸ್ತಿ ಇತ್ತು ರೋಟಾವೇಟ್ರ್ ಗಿಟ್ಟ ಓಡಿಸಿಬಿಡ್ತೀನಿ. ಏನು ಸರ್, ಆಮೇಲೆ ಇವು ಬೇರ್ಗಳ ತೆಗಿಲಕ್ಕೆ ಸಣ್ಣದೊಂದು ರೋಟಾವೇಟ್ರ್ ಇಟ್ಟಿನಿ, ಸಣ್ಣದಿಟ್ಟಿನಿ ಸರ್. ಅದು ರೋಟಾವೇಟ್ರ್ ಮಾಡ್ತದೆ. ಅಷ್ಟಕ್ಕೂ ಬೇಕಾಯ್ತು ಲೇಬರ್ ಬೇಕಂದ್ರೆ 1 ತಿಂಗಳದ 2 ತಿಂಗಳದಾಗ ಎಲ್ಲ ಲೇಬರ್ಗಳು ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತದೆ. ನಾನು ಹೊಲ ನೀಟಿದೆ ಅಂತಂದ್ರೆ ಲೇಬರ್ ಇದ್ದಾರೆ ಅಂತ ತಿಳ್ಕೊಬೋದು ಸರ್. ಲೇಬರ್ ಬಂದು ಮ್ಯಾನ್ಯುವಲ್ ಮಾಡ್ಕೊಟ್ಟು ಹೋಗ್ತಾರೆ ಸರ್. ಅಷ್ಟಂಕರ್ ಕೆಲಸ ಇರ್ತದೆ. ಒಂದು ರೀತಿ ಲೇಬರ್ ಎಲ್ಲ ರೀತಿ ನೋಡಿದ್ರೆ ಲೇಬರ್ ಓರಿಯೆಂಟೆಡ್ ಕಡಿಮೆ ಸರ್ ನಮ್ಮದು. ಹಾಂ ಸರ್. ಯಾಕಂದ್ರೆ ಇವಾಗ ಲೇಬರ್ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ಈ ಮೇಂಟೆನೆನ್ಸ್ ಭಾಳ ಕಡಿಮೆ ಇದೆ ಸರ್. ಅದು ಅವಶ್ಯಕತೆ ಬಿದ್ದಾಗ ಮಳೆಗಾಲದಾಗ 1-2 ಸತಿ ನಾವು ರೋಟಾವೇಟರ್ ಕಾರ್ ತರಿಸ್ತೀವಿ. ಆಮೇಲೆ ಅದು ತರಿಸಿದ ಮೇಲೆ ಹೊರಗಿನ ಕಸ ಬಂತ ತೆಗೆದು ಏನು ಸರ್ ಅದನ್ನೇನಪ್ಪ ಅಂದ್ರೆ ಸರ್ ಈ ಮಾವು ಐತಲ್ಲ ಸರ್, ಇದು ಈ ಸರಿ ಹಿಡ್ದೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೆ ನೋಡಿದ್ರೆ ಸಖತ್ತಾಗಿ ಕಾಣ್ತದೆ. ಇದ್ರಾಗ ಹೆಂಗಂದ್ರೆ ಒಂದು ವರ್ಷಕ್ಕೆ ಲೀಪ್ ಇಯರ್ ಅಂತ ಬರ್ತದೆ. ಲೀಪ್ ಇಯರ್ ಅಂದ್ರೆ 2 ವರ್ಷಕ್ಕೆ ಒಂದ್ಸತಿ ಲೀಪ್ ಇಯರ್ ಬರ್ತದೆ. ಬಟ್ ನಂದು ಮಾವು ಹೋಸತಿ ಕೇಸರಿ ಹಿಂಗೆ ಇತ್ತು, ಈ ಸತನೂ ಹಿಂಗೆ ಅದ. ಪೆನಿಸನ್ ಕಡಿಮೆ ಆಗ್ಯದ. ಒಂದು ಪೆನಿಸನ್ ಲೀಪ್ ಇಯರ್ ಆಗ್ಯದ ಸರ್. ಲೀಪ್ ತೊಗೊಂಡದ 2 ವರ್ಷ ಆದ ಕೂಡ ಒಂದು ಲೀಪ್ ತೊಗೊಂಡ್ಬಿಡ್ತಾವ. ಸೊ ಅದು ಈ ಸತ ಕಡಿಮೆ ಆಗ್ಯದ. ಕಡಿಮೆ ಆಗ್ಯದ. ಬಟ್ ಕೇಸರ್ ಕಡಿಮೆ ಆಗಿಲ್ಲ, ಮಲ್ಲಿಕಾ ಕಡಿಮೆ. ಮಲ್ಲಿಕಾನು ಸ್ವಲ್ಪ ಕಡಿಮೆ ಅದ. ಏನು ಸರ್, ಮತ್ತು ಈ ವರ್ಷ ಪರವಾಗಿಲ್ಲ ಚೆನ್ನಾಗಿದೆ ಸರ್. ಮಲ್ಲಿಕ ನೀವು 5 ವೆರೈಟಿ ಇದೆ ಸರ್ ಅಲ್ಲಿ. ಈಗ ಫಸ್ಟ್ ಬೇನಿಸನ್ ಸರ್, ಫಸ್ಟ್ ಬರೋದು ಮಲ್ಲಿಕಾ ಬರ್ತದೆ, ಆಮೇಲೆ ಬೇನಿಸನ್ ಬರ್ತದೆ, ಕೇಸರ್ ಬರ್ತದೆ, ದಶೇರಿ ಬರ್ತದೆ. ಆಮೇಲೆ ಒಂದು ಇದು ಸುವರ್ಣ ರೇಖಾ ಅಂತ 2 ಗಿಡಗಳು ಸರ್. ಸುಮ್ಮನೆ ತಂದು ಹಚ್ಚೋಣ ಅಂತ ಹಚ್ಚಿ ನಾನು ಸರ್. ಮೇಜಾಕಿ ಒಂದು ನೋಡಿಲ್ಲ. ಯಾಕೆ ಮೇಜಾಕಿ ನೋಡೋಕೆ ಸರ್ ನೆಕ್ಸ್ಟ್ ಬೇಕಲ್ಲ, ಮಾಡ್ತೀನಿ ನೆಕ್ಸ್ಟ್. ಅದು ಏನಾಗ್ತದೆ ಸರ್, ನಾವು ಮೇಜಾಕಿ ಮಾಡೋದ್ರಿಂದ ಹಾದಿಗೆ ಹೋಗೋ ಕಾಡ್ರ ಒಳಗೆ ಕರ್ಕೊಂಡಾಗ ನಾವು ಅದು ಒಂದು ಹಣ್ಣು ತೊಳಕ್ ಬಂದು 4 ಹಣ್ಣು ನಮಗೆ ಬೇರೆ ಕಿತ್ಕೊಂಡು ಹೋಗ್ತಾರೆ. ಕಿತ್ಕೊಂಡು ಹೋಗ್ತಾರೆ. ಬಂದಿರ್ತಾರ, ಸ್ನೇಹಿತರು ಬಂದಿರ್ತಾರ, ದಾರಿಗೆ ಹೋಗೋ ಕಾಡ್ರ ತಂದು ಮನೆ ಕುಡ್ಸಂಗೆ ಆಗ್ತಾನೆ. ಅದಕ್ಕೆ ಸ್ವಲ್ಪ ಹೆದರಿಕೆ ನನಗೆ. ಇಲ್ಲ ಏನು ಪ್ರೊಟೆಕ್ಷನ್ ಮಾಡಿದ್ರು ಏನಂತ ಸರ್, ನಾವು ಕಾಡ್ರಲ್ಲ ಸರ್, ನಮ್ಗಿಂತ ಒಂದು ಹೆಜ್ಜೆ ಮುಂದಿರ್ತಾರ ಅವ್ರು. ಹಾಗಾಗಿ ಬೇಡ ಯಾಕೆ ರಿಸ್ಕ್ ತೊಗೋಬೇಕಂತ. ಆದರೆ ನಾನು ದಾಳಿಂಬೆ ಮಾಡೋಕ್ಕೂ ಧೈರ್ಯ ಆಗೋಲ್ತು, ದ್ರಾಕ್ಷಿ ಮಾಡೋಕ್ಕೂ ಧೈರ್ಯ ಆಗೋಲ್ತು. ಇದು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು. ದಾಳಿಂಬ್ರಿಗೆ ಹೋಲಿಸಿದ್ರೆ ಮಾವು ಖರ್ಚು ಕಡಿಮೆ. ಮಾವು ಖರ್ಚು ಕಡಿಮೆ, ಅದಕ್ಕೆ ಬ್ಯಾಕ್ಟೀರಿಯಾಸ್ ಮೇಂಟೈನ್ ಮಾಡೋದು ಆಗೋದಿಲ್ಲ ಸರ್. ದ್ರಾಕ್ಷಿ ಮಾಡೋಕ್ಕಾಗಲ್ಲ, ದಾಳಿಂಬೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದು ಹೆಂಗಂದ್ರೆ ಬಡವರು ಮೇಂಟೈನ್ ಮಾಡ್ತಕ್ಕಂಥದ್ದು. ಬಡವ್ರು ಮೇಂಟೈನ್ ಮಾಡೋಂಥದ್ದು ಮಾವು ಸರ್, ಗಿಡ ಸರ್.
ಬಡವ್ರು ಮೇಂಟೈನ್ ಮಾಡ್ಕೊಂಡು ಏನಪ್ಪ ಬಡವ ನಮಗೆ ನನ್ನ ಸೀಸನ್ ವೈಸ್ ಏನು 4 ರೂಪಾಯಿ ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ಲಾಸ್ ಅಂಕರ್ ಇವತ್ತಿನವರೆಗೆ ಆಗಿಲ್ಲ ನಾನು. ವಾರ್ಷಿಕ ಬೆಳೆಯಾಗಿ ಒಂದು ವಾರ್ಷಿಕ ಬೆಳೆಯಾಗ ನಾವು ಇರ್ತಕ್ಕಂಥ ಖುಷಿ. ಈಗ ನಾವು ಭತ್ತ ಬೆಳಿತೀವಿ. ನಾ ಕೇಳ್ದೆ ಒಬ್ಬ ರೈತಕ್ಕೆ ಕೇಳಿದೆ, ಭತ್ತ ಎಷ್ಟಪ್ಪ 10 ಎಕರೆಗೆ ಎಷ್ಟು ಚೀಲ ಬೆಳಿತೀವಿ? 300 ಚೀಲ ಬೆಳಿತೀನಿ ರೀ ನಾನು. 300-400 ಚೀಲ ಬೆಳಿತೀನಿ. ಒಂದು ಭತ್ತ ಒಂದು ಚೀಲಕ್ಕೆ ಎಷ್ಟು ಆಗ್ತದೆ? 1200-1400 ಹೋಗ್ತಾರೆ. ಒಂದು ಬೆಳೆಗೆ ಸರ್ವಸಾಧಾರಣ ಎಷ್ಟಪ್ಪ ಅಂತಂದ್ರೆ ಆಗ್ತಾರೆ 1.5 ಲಕ್ಷ 2 ಲಕ್ಷ 3 ಲಕ್ಷ ತನಕ ಹೋಗ್ತಾ ಅಂದತ್ತ. ಒಂದು ಸೀಸನ್ಗೆ ಏನಪ್ಪ ಅಂದ್ರೆ 1 ವರ್ಷಕ್ಕೆ 2 ಬೆಳೆ ಬರ್ತದೆ. 10 ಲಕ್ಷ ಬಂತಂತ ತಿಕ್ಕಡ್ರಿ ಅವರಿಗೆ ಆವ್ರೇಜ್. ಅದರ ಮೇಂಟೆನೆನ್ಸ್ ಹೋಗ್ತದೆ, ಔಷಧ ಗೊಬ್ಬರ ಗೂಡಿ ಎಲ್ಲ ಹೋಗ್ತದೆ. ಅದು ಒಂದು 2 ಲಕ್ಷ ತೆಗೆದ್ರು ಏನು ಸರ್ 18 ಲಕ್ಷ ಆಗ್ತದೆ. ನಾನು ಸೀಸನ್ನಾಗ ಇದನ್ನೇನಪ್ಪ ಅಂದ್ರೆ ಒಂದು 50 ಲಕ್ಷ ಬೆಳೆದ್ಬಿಡ್ತೀನಿ ನಾನು. ಏನು ಸರ್ ಈಗ 34 ಲಕ್ಷ ಈಗ 800 ಗಿಡದ ಬರಕತ್ತಲ್ಲ ಸರ್ ನನಗೆ. ಹೌದು ಸರ್, ಇಲ್ಲಿ ಹೊರಗೆ ಐತಿ 34. ಮತ್ತೀಗ ಅದು ಮತ್ತೆ 1200 ಗಿಡ 1200 ಗಿಡ ಎಕ್ಸ್ಟ್ರಾ. ಮತ್ತೆ ತೆಂಗಿನ ಗಿಡ, ಹುಣಸಿ ಮರ, ಹುಣಸೆ ಐತಿ ಸರ್, ಲಿಂಬೆ ಐತಿ, ಕರಿಬೇವು, ಆಮೇಲೆ ಒಂದು 5 ನೇರಳೆ ಹಣ್ಣು ಮಾಡವ, ಕೆರಬೇವದ. ಏನು ಸರ್ ನನಗೆ ನನ್ನ ಜೀವನಕ್ಕೆ ಏನು ಬೇಕಾ ಸುಖವಾಗಿದ್ದೇನೆ ಸರ್. ಒಂದೇ ಇರಬಾರ್ದು ತೋಟ ಅಂದ ಮೇಲೆ, ಒಂದೇ ಇರಬಾರ್ದು. ಮಾವು, ತೆಂಗು, ಲಿಂಬೆ ಎಲ್ಲ ಇರಬೇಕು. ಇದು ಮಾವು ಮುಗಿದ ಕೂಡಲೇ ನಿಂಬೆ ಹಣ್ಣು, ಇದು ನೇರಳೆ ಸ್ಟಾರ್ಟ್ ಆಗ್ತದೆ ಸರ್. ಹಾಂ ಸರ್. ನೇರಳೆ ಹಣ್ಣು ಅದು ಒಂದು 5 ಗಿಡಗಳು ಸರ್. ಅದು ಮಾರ್ಕೆಟಿಗೆ ಹೋಗ್ತದೆ. ಅದು ಮಾರ್ಕೆಟೇ ಬೇಕಾದ್ರೆ ಸರ್, ಇಲ್ಲೇ ಕುಷ್ಟಿಗೆ ಕಳಿಸ್ಬಿಡ್ತೀವಿ, ಕುಷ್ಟಿಗೆ ಮಾರ್ಕೆಟ್ ಆಗ್ಬಿಡ್ತದೆ ಸರ್. ಸರ್ ನೀವೆಲ್ಲ ಏನಂದ್ರೆ ಆರ್ಗ್ಯಾನಿಕ್ ಅಂದರೆ ಆರ್ಗ್ಯಾನಿಕ್ ಸರ್ ಬೆಳೆ ಬರಲ್ಲ ಇವೆಲ್ಲ ಸರ್. ಇದು ನಾವು ಬೆಳೆ ಬರೋದಿಲ್ಲ ಅಂತ ಇನ್ನೊಬ್ರು ಹೇಳಿದವರು ಪ್ರಯತ್ನವಾದಿಗಳು ಇರ್ತಾರ ಇಲ್ಲೋ ಗೊತ್ತಿಲ್ಲ. ನಾನಂಕ ಪ್ರಯತ್ನವಾದಿ ಸಕ್ಸಸ್ ಆಗೇನಿಲ್ರಿ ಸರ್. ಹೌದು ಸರ್. ನಾ ಇವತ್ತಿನವರೆಗೂ ನಾನು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಸರ್. ಇಲ್ಲಿ ಕಣ್ಣಿ ಕಾಣ ಒಂದು 10% ಅವಶ್ಯಕತೆ ಇದ್ದಾಗ 10% ಮಾಡ್ತೀನಿ. 100% ಮಾಡೋಕ್ಕಾಗೋದಿಲ್ಲ, ಯಾವುದೂ ಆಗೋದಿಲ್ಲ. ಹೌದೌದು ಸರ್. ಒಂದು 10 to 15% ಮಾಡಲೇಬೇಕಾಗ್ತದೆ, ಮಾಡ್ತೀನಿ. ಬಟ್ 85% ತನಕ ಆರ್ಗ್ಯಾನಿಕ್ ಇರ್ತದೆ. ನೀವು ಯಾವಾಗಾರ ಟೆಸ್ಟ್ ಮಾಡಿ ತೊಗೊಂಡು ಟೆಸ್ಟ್ ಮಾಡಿಸ್ಬೋದು ಬೇಕಾದ್ರೆ ಸರ್. ಭೂಮಿ ಯಾವತ್ತೂ ಕೈ ಬಿಡೋದಲ್ಲ. ಭೂಮಿ ಯಾವತ್ತೂ ಕೈ ಯಾವತ್ತೂ ಕೈ ಬಿಡೋದಲ್ಲ. ಒಂದು ಸಿಂಪಲ್ ಆಗಿ ಅಂತ ಹೇಳ್ತೀನಿ, ಒಂದು ಶೇಂಗಾದ ಬೀಜ ಭತ್ತ ಬೆಳೆದ ಒಂದು ಬಿತ್ತರಿ ನೀವು 25 ಕಾಯಿ ಕೊಡ್ತದೆ ನಿಮ್ಗೆ. 20 ಕಾಯಿ ಕೊಟ್ರೆ ಒಂದು ಗಿಡದಾಗ ಒಂದು ಶೇಂಗಾದ 2 ಬೀಜ ಇರ್ತಾವೆ. 50 ಬೀಜ ಆಗ್ತದೆ. ನೀವು ಹಾಕಿರೋದು ಎಷ್ಟು? ಒಂದು ಬೀಜ 50 ಬೀಜ ಬರ್ತಾವೆ ನಮ್ಗೆ. ಏನು ಲಾಸ್ ಏನಾಗ್ತದೆ ಹೇಳಿ ಸರ್? ಈಗ ಅದ್ರಾಗ ಭೂಮಿ ತಾಯಿ ನಮಗೆ ಈಗ ಒಂದು ನೀ ತಗೋ 25 ನಾ ಕೊಡ್ತಂತ ಆಕಿ 50 ಬೀಜ ನಾ ಕೊಡ್ತಂತ ಆಕಿ. ಲಾಸ್ ಏನು ಬರ್ತಿದ್ರಾಗ? ಇನ್ನೇನಂದ್ರೆ ಪರಿಶ್ರಮ ಬೇಕು, ಮಾಡ್ಬೇಕಂಬ ಇಂಟ್ರೆಸ್ಟ್ ಇರಬೇಕು. ಟೈಮಿಗೆ ಅದೇನು ಗೊಬ್ಬರ ಗೂಡಿ ನೀರು ಔಷಧ ಕೊಟ್ಕೊತಿದ್ವಿ ಅಂದ್ರೆ ಯಾವತ್ತು ನಾವು ಸರ್ಕಾರಿ ನೌಕರದಾರ ಯಾವಾಗ ರಿಟೈರ್ಡ್ ಆಗ್ತಿದ್ದಕ್ಕೆ ರಿಟೈರ್ಡ್ ಆಗೋ ಪರಿಸ್ಥಿತಿ ಇದು ಬರೋದೇ ಇಲ್ಲ. ಇದಕ್ಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಅಂಕರ್ ಆಗೋದಿಲ್ಲ. ಇದು ಈ ವರ್ಷ ನನಗೇನಪ್ಪ 34 ಲಕ್ಷ ಬಂತು ಕಡೆ, ಮುಂದಿನ ವರ್ಷ ಜಾಸ್ತಿನೇ ಆಗ್ತದೆ. ಆದಾಗ ಬೆಳೆಗಳು ಜಾಸ್ತಿ ಆಗ್ತಾವೆ, ಕಾಯಿಗಳು ಜಾಸ್ತಿ ಆಗ್ತಾವೆ. ಗಿಡದಿಂದ ಗಿಡಕ್ಕೆ ಬಲ್ತಂಗೆಲ್ಲ ಈಲ್ಡ್ ಜಾಸ್ತಿ ಆಗ್ತದೆ. ಈಲ್ಡ್ ಜಾಸ್ತಿ ಆಗೋದ್ರಿಂದ ನನಗೇನಪ್ಪ ಅಂದ್ರೆ ಪಗಾರದಾಗ ಸರ್ಕಾರದವ್ರು 2 DA ಕೊಡ್ತಾರೆ ನಮಗೆ. ಜನವರಿಗೊಂದು ಕೊಡ್ತಾರೆ, ಜುಲೈಗೊಂದು ಕೊಡ್ತಾರೆ. ಬಟ್ ನನಗೆ ವರ್ಷಕ್ಕೆ ಇದು 2 DA ಡಬಲ್ ಆಗಿಬಿಡುತ್ತೆ ನನಗೆ. ಏನು ಹೀಗಾಗಿ ಇವತ್ತವರೆಗೆ ಲಾಸ್ ಅನ್ನೋ ಶಬ್ದನೇ ಬಂದಿಲ್ಲ. ನನಗಿದು ಟೋಟಲಿ ಇದ್ರ ಬಗ್ಗೆ ನನಗೇನು ಗೊತ್ತಿದ್ದಿಲ್ಲ. ನನಗೆ ಇದಕ್ಕೆ ಮಾರ್ಗದರ್ಶಕರಾಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನೇ ಇದು ಏನು ಕ್ರೆಡಿಟ್ ಹೋಗ್ಬೇಕು, ರೊಕ್ಕ ನನಗೆ ಬಂದರೂ ಕ್ರೆಡಿಟ್ ಅವ್ರಿಗೆ ಹೋಗ್ತದೆ, ರೊಕ್ಕ ನನ್ನ ಜೇಬಿಗೆ ಹೋಗ್ತದೆ, ಹೋಗ್ತೀನಿ. ಬಟ್ ಆ ರೊಕ್ಕ ಕೊಡೋದಕ್ಕೆ ಏನು ಇದು ಮಾಡ್ಯಾರ, ಪ್ರಯತ್ನ ಮಾಡ್ಯಾರ ಅವ್ರ ಡಿಪಾರ್ಟ್ಮೆಂಟ್ ಅನ್ಬಿಡೋದು. ಅದೆಲ್ಲ ಕಂಪ್ಲೀಟ್ ಏನಪ್ಪ ಕೃಷ್ಣ ಉಕ್ಕುಂದಿಗೆ, ಆಮೇಲೆ ನಮ್ಮ ಲಿಂಗನಗೌಡರಿಗೆ, ಮಂಜುನಾಥ್ ಲಿಂಗಣ್ಣವ್ರಿಗೆ, ದುರ್ಗಾ ಪ್ರಸಾದ್ಗೆ, ವಾಮನ್ ಇಷ್ಟು ಮಂದಿಗೆ ಅದಕ್ಕೆ ನನ್ನ ಪರಿಶ್ರಮಕ್ಕೆ ಹಿಂದೆ ಬೆನ್ನೆಲುಬಾಗಿ ನಿಂತಾರೆ ಅವರು. ಇದು ನಾವು ಒಬ್ಬತ್ತ ಮುಂದೆ ಈ ತರ ಮಾಡ್ಕೊಂಡು ಹೋಗು ಅಂತ ಹೇಳಿದಾರೆ. ಪ್ರತಿ ಹೆಜ್ಜೆಗೂ ಮಾರ್ಗದರ್ಶನ ಮಾಡ್ಯಾರ ಸರ್. ಮಾರ್ಗದರ್ಶನ ಇವತ್ತು ನಾ ಕ್ಲಿಕ್ ಆಗೀನಿ ನೋಡ್ರಿ ಸ್ನೇಹಿತರೆ. ಸರ್ ಒಬ್ರು ರಿಟೈರ್ಡ್ ಆದವ್ರು ನೋಡ್ರಿ, ಹುಡುಗಿದ್ದಾಗ ಇದಾರೆ ಅವ್ರನ್ನ. ಇವತ್ತು ಅವ್ರು ಅದ್ಭುತವಾದ ಮಾತು ಹೇಳಿದ್ರು. ನಾವು ಏನೋ ಪ್ರಯತ್ನ ಮಾಡಿದ್ರು, ಒಂದು ಬೀಜ ಶೇಂಗಾ ಹಾಕಿದ್ರೆ ಸುಮಾರು 20 ಅಂದ್ರೆ 50 ಬೀಜ ಶೇಂಗಾ ಕೊಡುವಂಥದ್ದು ಏನಂದ್ರೆ ಭೂಮಿ ತಾಯಿ ಯಾವತ್ತು ಹೆಚ್ಚು ಕೊಡ್ತಾವೆ ಹೊರತು ಕಡಿಮೆ ಕೊಡೋಲ್ಲ. ಒಂದು ಕಷ್ಟ ಸುಖ 2 ಇದ್ದಿದ್ದೆ. ಆದ್ರೆ ಪ್ರತಿ ಇಯರ್ ಇದೇ ಥರ ಇರೋಲ್ಲ. ಒಂದೊಂದು ಸಲ ಇವೆಲ್ಲ ರೋಗ ಬಾಧೆ ಆಗಿರ್ಬೋದು, ಇತ್ತವ್ರ ಲೀಪ್ ಇಯರ್ ಅಂತ ಏನೋ ಬರುತ್ತೆ. ಆ ಎದುರಿಂದನೂ ಅವ್ರಿಗೆ ಒಂದೊಂದು ಸರಿ ಕಡಿಮೆ ಇಳುವರಿ ಬರ್ಬೋದು. ಆದರೆ ಯಾವತ್ತೂ ಇದು ಕೈ ಕೊಡಲ್ಲ. ಯಾಕಂದ್ರೆ ಇಯರ್ ಬೈ ಇಯರ್ ಬಡ್ಡಿ ದಪ್ಪ ಆಗುತ್ತೆ, ಗಿಡ ಎತ್ತರ ಆಗುತ್ತೆ. ಅದರಿಂದ ಇವತ್ತು 50 ಕಾಯಿ ಬಿಡಲ್ಲ 100 ಕಾಯಿ ಬಿಡುತ್ತೆ, 100 200 500 ಈ ಥರ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಒಂದು ಯಾವತ್ತೂ ಆದಾಯ ಕೊಡುವಂಥದ್ದು ಒಂದೇ ಸರಿ ನಾವು ವಾರ್ಷಿಕ ಆದಾಯ ನಾವು ತೊಗೋಬೋದು. ಸುಮಾರು ನಾವು 50 ಲಕ್ಷ ಗಟ್ಟಲೆ ನಾವು ಆದಾಯ ಗಳಿಸ್ಬೋದು ಅಂತ ಹೇಳ್ತಾರೆ ಸರ್. ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಮಸ್ಕಾರ.